ಮೈಸೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ದಿನಾಚರಣೆ ಕಾರ್ಯಕ್ರಮವನ್ನು ಸಂಸದ ಯದುವೀರ್ ಉದ್ಘಾಟನೆ ಮಾಡಿದರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ನ್ಯೂಸ್ 18 ಮೈಸೂರು ಸೀನಿಯರ್ ಪತ್ರಕರ್ತ ಆನಂದ್ ಕೆಎಸ್ ಅವರು ಉತ್ತಮ ವರದಿಗಾರ ಅಂತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವರ ಜೊತೆಗೆ ಉತ್ತಮ ಛಾಯಾಗ್ರಾಹಕರಾದ ನ್ಯೂಸ್ 18 ರಾಹುಲ್ ಪಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ನ್ಯೂಸ್ 18 ಸಂಪಾದಕರಾದ ಹರಿಪ್ರಸಾದ್, ಶಾಸಕ ಜಿಟಿ ದೇವೇಗೌಡ, ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಜಿಎಸ್ಎಸ್ ಹರಿದ್ವಾರ್ಕನಾಥ್ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನ್ಯೂಸ್ 18 ಸಂಪಾದಕರಾದ ಹರಿಪ್ರಸಾದ್ ಅವರು, ಹರಿಯುವ ನೀರನ್ನ ತಡೆಯಲು ಅಣೆಕಟ್ಟು ಕಟ್ತಾರೆ, ಆದರೆ ಪತ್ರಕರ್ತರು ಆಡಿದ ಮಾತನ್ನ ಕಟ್ಟಿಹಾಕಲು ಆಗಲ್ಲ. ಹೀಗಾಗಿ ಪತ್ರಕರ್ತರು ತಿಳಿದು ಮಾತನಾಡಬೇಕು, ವಿಶ್ವಾಸಾರ್ಹವಾಗಿ ವರದಿ ನೀಡಬೇಕು, ಸಾಮಾನ್ಯರ ಧ್ವನಿಯಾಗಿ ಪತ್ರಕರ್ತರು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ಮಾತಾಡುವಂತಹ ಮಾತುಗಳು ಇಮಿಡಿಯೇಟ್ ಆಗಿ ಜನರಿಗೆ ತಲುಪುತ್ತೆ. ಆಡಿದ ಮಾತನ್ನ ಕಟ್ಟಿ ಹಾಕೋದಿಕ್ಕಾಗಲಿಲ್ಲ. ಹರಿಯೋ ನೀರನ್ನ ತಡೆಯೋದಕ್ಕೆ ಅಣೆಕಟ್ಟುಗಳನ್ನು ಕಟ್ತಾರೆ. ನಮ್ಮ KRS ಡ್ಯಾಮ್ ಅಂತ ಡ್ಯಾಮ್ಗಳನ್ನು ಕಟ್ಟಿ ಹರಿಯೋ ನೀರನ್ನ ತಡೆಯಬಹುದು. ಆದ್ರೆ ಆಡಿರೋ ಮಾತುಗಳಿಗೆ ಯಾರು ಅಣೆಕಟ್ಟು ಕಟ್ಟಕ್ಕಾಗೋದಿಲ್ಲ. ಆಡಿರೋ ಮಾತು ಆಡಿದ ಮೇಲೆ ಹೋಯ್ತು. ವಿಶೇಷವಾಗಿ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಏನಾಗುತ್ತೆ, ನಾವು ಆಡೋ ಮಾತು ನಮ್ಮೊಳಗಿನ ಫಿಲ್ಟರ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರಬೇಕು. ವಿಶ್ಲೇಷಣೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಪತ್ರಕರ್ತರುಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಅದು ನಮ್ಮ ವಿಶ್ವಾಸಾರ್ಹತೆಯ ಬಹಳ ಮುಖ್ಯವಾದಂತಹ ಮೂಲ ಆಗುತ್ತೆ. ನೀವು